ನೀನು ಹಣ ಗಳಿಸಲು ದಿನವಿಡೀ ಕಷ್ಟಪಡ್ತಿದ್ದೀಯಾ? ಆದರೆ ಒಂದು ಪ್ರಶ್ನೆ ಕೇಳ್ಕೊ, ನಿನಗೆ ಆರೋಗ್ಯವಿಲ್ಲದಿದ್ದರೆ, ಆ ಹಣ ನಿನ್ನ ಜೀವ ಉಳಿಸಲಾರದೆ ಇದ್ದರೆ ಅದಕ್ಕೆ ಮೌಲ್ಯವೇನು? ಚಾಣಕ್ಯನು ಹೇಳ್ತಾನೆ, ಆರೋಗ್ಯವೇ ನಿಜವಾದ ಐಶ್ವರ್ಯ. ಹಣ ಇದ್ದರೂ ಆರೋಗ್ಯ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಎಷ್ಟು ಮಂದಿ ಇದ್ದಾರೆ ನೋಡಿ, ಆಸ್ಪತ್ರೆಗಳಲ್ಲಿ ಹಣ ಹಾಕುತ್ತಾ ಇದ್ದಾರೆ. ತಮ್ಮಲ್ಲಿ ಎಷ್ಟೇ ದುಡ್ಡಿದ್ದರೂ ತಮಗೆ ಏನು ಬೇಕೋ ಅದನ್ನು ತಿನ್ನಲಾರದೆ, ಅನುಭವಿಸಲಾರದೆ ಜೀವನ ನಡೆಸುತ್ತಿದ್ದಾರೆ. ಭಾರತದ ಶೇರ್ ಮಾರ್ಕೆಟ್ನ ಬಿಗ್ ಬುಲ್ ಎಂದು ಕರೆಸಿಕೊಳ್ಳುವ ರಾಕೇಶ್ ಜುಂಜುನ್ವಾಲಾನವರು 1000 ಕೋಟಿ ಗಳಿಸಿದ್ದರೂ ಒಮ್ಮೆ ಹೇಳ್ತಾರೆ, ನನ್ನ ಜೀವನದ ಕೆಟ್ಟ ಹೂಡಿಕೆ ಎಂದರೆ ಅದು ನನ್ನ ಆರೋಗ್ಯದ ಮೇಲೆ ಮಾಡಿರೋ ಹೂಡಿಕೆ. ಫಾರ್ಮಾ ಕಂಪನಿಗಳು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳ ಮೇಲೆ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿರುವ ರಾಕೇಶ್ ಜುಂಜುನ್ವಾಲಾನವರು ತನ್ನ ಸ್ವಂತ ಆರೋಗ್ಯದ ಮೇಲೆ ಹೂಡಿಕೆ ಮಾಡುವಲ್ಲಿ ವಿಫಲರಾಗುತ್ತಾರೆ. ಹೌದು, 1000 ಕೋಟಿ ಗಳಿಸಿದವರೇ ಆದರೂ ತಾವು ನಡಿತಾ ಹೋಗಲಾರದೆ ಆಸ್ಪತ್ರೆ ಮೆಟ್ಟಿಲಲ್ಲಿ ದಿನವಿಡೀ ಕೂರಬೇಕಾಯಿತು. ಹೃದಯದ ಬಡಿತಕ್ಕಿಂತ ಜಾಸ್ತಿ ಷೇರುಗಳ ಬೆಲೆ ತಿಳಿದವರು ತಮ್ಮ ಆರೋಗ್ಯದ ವಿಷಯದಲ್ಲಿ ಕಂಗಾಲಾಗಿ ಬಿಟ್ಟರು. ಇದು ಎಲ್ಲರೂ ಕಲಿಯಬೇಕಾದ ಪಾಠ. ಹಣ ದಿನದೊಳಗೆ ಗಳಿಸಬಹುದು, ಆದರೆ ಆರೋಗ್ಯ ಹೋದ್ರೆ ಹಿಂತಿರುಗಲ್ಲ. ಯಾವ ಆಯುಷಕ್ಕೂ ಬದಲಾಗದ ಹೂಡಿಕೆ ಒಂದೇ, ಅದುವೇ ನಿನ್ನ ಆರೋಗ್ಯ. ಒಂದ್ಸಲ ಯೋಚನೆ ಮಾಡು, ನಿನ್ನ ಆರೋಗ್ಯದ ಬಗ್ಗೆ ನೀನು ಎಷ್ಟು ಕೋಟ್ಯಾಧಿಪತಿಯಾಗಿದ್ದೀಯಾ?